ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಒಂದು ಮಿಸೈಲ್, ಒಂದು ಪ್ರತೀಕಾರ, ಒಂದು ದೇಶದ ಅಹಂಕಾರ. ಮಧ್ಯಪ್ರಾಚ್ಯದ ಮಣ್ಣಿನಲ್ಲಿ ವರ್ಷಗಳಿಂದ ಉರಿಯುತ್ತಿರುವ ಒಂದು ಗುಪ್ತ ಯುದ್ಧ ಇದೆ. ಅದು ನೇರವಾಗಿ ನಡೆದ ಯುದ್ಧ ಅಲ್ಲ, ಆದರೆ ನೆರಳು ಯುದ್ಧ. ಇದು ಇರಾನ್, ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ ಅಮೆರಿಕ ನಡುವಿನ ಶಕ್ತಿಯ ಆಟ. ಇದು ಹೇಗೆ ಶುರುವಾಯಿತು, ಯಾರು ಮೊದಲು ದಾಳಿ ಮಾಡಿದರು, ಅಮೆರಿಕ ಯಾಕೆ ಒಳಗಾಯಿತು? ಇವತ್ತು ನಾವು ಈ ಯುದ್ಧದ ಸಂಪೂರ್ಣ ಇತಿಹಾಸವನ್ನು ಡೀಪ್ ಆಗಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಗೆಳೆಯರೆ. 1979 ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆಯಿತು. ಅದಕ್ಕೂ ಮುಂಚೆ ಇರಾನ್ ಅಮೆರಿಕದ ಸ್ನೇಹಿತ ದೇಶವಾಗಿತ್ತು. ಆದರೆ ಕ್ರಾಂತಿಯ ನಂತರ ಇರಾನ್ ಅಮೆರಿಕವನ್ನು ಶತ್ರು ಎಂದು ಘೋಷಿಸಿತು. ಇದರ ಜೊತೆ ಮತ್ತೊಂದು ದೊಡ್ಡ ಶತ್ರು ಇಸ್ರಾಯೇಲ್. ಇರಾನ್ ಸರ್ಕಾರದ ನಿಲುವು ಸ್ಪಷ್ಟ: ಇಸ್ರೇಲ್ ಒಂದು ಆಕ್ರಮಣ ರಾಷ್ಟ್ರ. ಇಲ್ಲಿಂದಲೇ ಶತ್ರುತ್ವ ಬೀಜ ಬಿತ್ತಲ್ಪಟ್ಟಿತ್ತು. ಇರಾನ್ ಮತ್ತು ಇಸ್ರೇಲ್ ನೇರವಾಗಿ ಯುದ್ಧ ಮಾಡಿಲ್ಲ, ಆದರೆ ಇರಾನ್ ಬೆಂಬಲ ನೀಡಿದ ಸಂಘಟನೆ ಹಿಜ್ಬುಲ್ಲಾ, ಲೆಬನಾನ್, ಇರಾನ್ ಬೆಂಬಲಿತ ಹಮಾಸ್, ಗಾಜಾ. ಇಸ್ರೇಲ್ ಆರೋಪ: ಇರಾನ್ ಈ ಸಂಘಟನೆಗಳ ಮೂಲಕ ನಮ್ಮ ಮೇಲೆ ದಾಳಿ ಮಾಡುತ್ತಿದೆ. ಇದರಿಂದ ಸಿರಿಯಾದಲ್ಲಿ ಹಲವಾರು ಗುಪ್ತ ದಾಳಿಗಳು ನಡೆದಿವೆ. ಇಸ್ರೇಲ್ ಹಲವು ಬಾರಿ ಸಿರಿಯಾದಲ್ಲಿರುವ ಇರಾನ್ ಸೇನೆ ನೆಲೆಗಳಲ್ಲಿ ಬಾಂಬ್ ಮಾಡಿದೆ. ಅಮೆರಿಕ ಯಾವಾಗಿನಿಂದ ಸೇರಿತು? ಅಮೆರಿಕ ಇಸ್ರೇಲ್ನ ದೊಡ್ಡ ಮಿತ್ರ ರಾಷ್ಟ್ರ. ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. 2020ರಲ್ಲಿ ಅಮೆರಿಕ ಡ್ರೋನ್ ದಾಳಿ ಮಾಡಿ ಇರಾನ್ ಟಾಪ್ ಜನರಲ್ ಕ್ವಾಸಿಂ ಸೊಲೈಮಾನಿ ಅವರನ್ನು ಹತ್ಯೆ ಮಾಡಿತು. ಇದು ಯುದ್ಧದ ಅಂತ್ಯಕ್ಕೆ ತಂದ ಘಟನೆ. ಇರಾನ್ ಪ್ರತೀಕಾರವಾಗಿ ಇರಾನ್ನಲ್ಲಿರುವ ಅಮೆರಿಕ ಬೇಸ್ಗಳ ಮೇಲೆ ಮಿಸೈಲ್ ದಾಳಿ ಮಾಡಿತು. ಜಗತ್ತು ಉಸಿರುಗಟ್ಟು ನೋಡಿತು. 2023ರಲ್ಲಿ ಹಮಾಸ್ ಇಸ್ರೇಲ್ ಮೇಲೆ ಭೀಕರ ದಾಳಿ ನಡೆಸಿತು. ಇಸ್ರೇಲ್ ಗಾಜಾದಲ್ಲಿ ಯುದ್ಧ ಶುರು ಮಾಡಿತು. ಇರಾನ್ ನೇರವಾಗಿ ಸೇರಿದ್ದರೂ ಅದರ ಬೆಂಬಲದ ಆರೋಪಗಳು ಜೋರವಾದವು. 2024ರಲ್ಲಿ ಮೊದಲ ಬಾರಿ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಮಿಸೈಲ್ ಮತ್ತು ಡ್ರೋನ್ ದಾಳಿ ನಡೆಸಿತು. ಇದು ಇತಿಹಾಸದಲ್ಲಿ ಮೊದಲ ನೇರ ದಾಳಿ. ಅಮೆರಿಕ ತಕ್ಷಣ ಇಸ್ರೇಲ್ಗೆ ಸಹಾಯ ಮಾಡಿತು. ಅಮೆರಿಕದ ಯುದ್ಧ ನೌಕೆಗಳು ಮಧ್ಯಪ್ರಾಚ್ಯಕ್ಕೆ ಕಳಿಸಿತು. ಈ ಯುದ್ಧ ಸಾಮಾನ್ಯ ಯುದ್ಧ ಅಲ್ಲ, ಇದು ಮೂವರ ಕಾರಣದಿಂದ ಅಪಾಯಕಾರಿ. ಇರಾನ್ ಬಳಿ ದೊಡ್ಡ ಮಿಸೈಲ್ ಶಕ್ತಿ ಇದೆ ಗೆಳೆಯರೆ. ಇಸ್ರೇಲ್ ಬಳಿ ಆಧುನಿಕ ಡಿಫೆನ್ಸ್ ಐರನ್ ಡೋಮ್ ಸಿಸ್ಟಮ್ ಇದೆ. ಅಮೆರಿಕ ಒಳಬಂದರೆ ಇದು ವಿಶ್ವದ ರೂಪ ತಾಳಬಹುದು. ಮಧ್ಯಪ್ರಾಚ್ಯದಲ್ಲಿ ಎಣ್ಣೆ ಉತ್ಪಾದನೆ ಹೆಚ್ಚು. ಯುದ್ಧ ದೊಡ್ಡವಾದರೆ ಜಗತ್ತಿನ ಆರ್ಥಿಕತೆ ಕುಸಿಯಬಹುದು. ಇದು ಕೇವಲ 3 ದೇಶಗಳ ಜಗಳ ಅಲ್ಲ, ಇದು ಧರ್ಮ, ರಾಜಕೀಯ, ಪ್ರತೀಕಾರ, ಶಕ್ತಿ ಮತ್ತು ಪ್ರಭಾವದ ಯುದ್ಧ. ಯುದ್ಧ ಈಗಲೇ ನೆರಳು ಯುದ್ಧ ಆಗಿ ನಡೆಯುತ್ತಿದೆ. ಆದರೆ ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ಮಿಸೈಲ್ 3ನೇ ವಿಶ್ವದ ದಾರಿ ತೆರೆಯುತ್ತದೆ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮತ್ತೆ ರಾಜಕೀಯ ವಿಶ್ಲೇಷಣೆ ತರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.